ಸ್ನೇಹಿತರೆ ನಮಸ್ತೆ. ಏನಿಲ್ಲ, ನಂದು 13 Pro Max ತೊಗೊಂಡಿದ್ದೆ 4 years ಬ್ಯಾಕು. ಈಗ ಏನಾಗಿದೆ ಅಂದರೆ ನೈಟು ಆಟೋಮೆಟಿಕಲಿ ಸಾಫ್ಟ್ವೇರ್ ಅಪ್ಡೇಟ್ ಆಗ್ಬಿಟ್ಟಿದೆ. ಈಗ ಯಾವ ಥರ ಆಗಿದೆ ಅಂದರೆ ಅಪ್ಡೇಟ್ ಆದ ತಕ್ಷಣ ನೋಡಿ ಈ ಥರ ಗ್ರೀನ್ ಸ್ಕ್ರೀನ್ ಆಗಿದೆ ಈ ಥರ. ಸೊ ಶೋರೂಮ್ ಅವ್ರು ಹೇಳೋ ಪ್ರಕಾರ 3 year ಒಳಗಿದ್ದಿದ್ರೆ ಅವರೇ ಕ್ಲೈಮ್ ಮಾಡ್ತಿದ್ರು ಅಂತ ಹೇಳ್ತಿದ್ದಾರೆ. ಸೊ ನಂದಾಗಲೇ ತೊಗೊಂಡು ನಾನು ಸ್ಟಾರ್ಟಿಂಗಲ್ಲೇ ತೊಗೊಂಡಿದ್ದು ಫೋನು 1,44,000 ಕೊಟ್ಟು ತೊಗೊಂಡಿದ್ದೆ. ಇದು ಸಾಫ್ಟ್ವೇರ್ ಅಪ್ಡೇಟಿಂದ ಆಗಿರೋದು, ನಮ್ಮ ಇಶ್ಯೂನೂ ಇಲ್ಲ, ಫೋನ್ದೇ ಇಶ್ಯೂ, ಆ್ಯಪಲ್ ಅವ್ರದ್ದೇ ಇಶ್ಯೂ. ಈಗ ಅವ್ರು ಏನಂತ ಹೇಳ್ತಿದ್ದಾರೆ ಅಂದರೆ ಡಿಸ್ಪ್ಲೇ ಹಾಕ್ಸ್ಕೊಳ್ಳಿ, 39,000 ಡಿಸ್ಪ್ಲೇ ಇದು, 39,000 ಡಿಸ್ಪ್ಲೇ ಇದು. ಈಗ ನಮ್ಮದು ನಾವು ಏನು ಮಾಡಬೇಕೀಗ? ನಮ್ಮದು ಡಾಟಾಗಳೆಲ್ಲ, ಪರ್ಸ್ನಲ್ ಡಾಟಾಗಳೆಲ್ಲ ಇದ್ದೋ ಇದರಲ್ಲಿ. ನಾವು 39,000 ಬಂಡವಾಳನೇ ಹಾಕೋಣ. ಈಗ ಅದೇ 39,000ಕ್ಕೆ ಇನ್ನೊಂದು ಯಾವ್ದಾರ ಫೋನ್ ತೊಗೊಳ್ಳೋಣ. ನಾವು ಆ್ಯಪಲ್ನ ನಂಬ್ಕೊಂಡು ಇದನ್ನು ಬಂಡವಾಳ ಹಾಕ್ಬಿಟ್ಟು ತೊಗೊಂಡ್ರೆ 4 ವರ್ಷ 5 ವರ್ಷ, ಇವತ್ತು ನಂದಾಗಿದೆ, ನಾಳೆದೇ ನಿಮ್ಮದು ಆಗುತ್ತೆ. ಸೊ ಒಂದು ಸತಿ ಯೋಚನೆ ಮಾಡಿ, ಆ್ಯಪಲ್ ಫೋನ್ ನಾನು ಇವತ್ತು ಲಾಸ್ಟ್ ಮಾಡ್ತಿದ್ದೀನಿ, ಇನ್ನು ಯಾವುದೇ ಕಾರಣಕ್ಕೂ ನಾನು ಆ್ಯಪಲ್ಗೆ ಸ್ವಿಚ್ ಆಗಲ್ಲ. ಈ ಥರ ಸಮಸ್ಯೆ ಇದೆ ಆ್ಯಪಲ್ಲು. ಸಾಫ್ಟ್ವೇರ್ ಅಪ್ಡೇಟ್ ಅಂತ ಬಿಡ್ತಾರಲ್ಲ, ಅದೇನೇ ನಿಮಗೆ ಸ್ಲೋ ಪಾಯ್ಸನ್, ತಿಳ್ಕೊಬಿಡಿ. ಸ್ಲೋ ಪಾಯ್ಸನ್ ಅಂದರೆ ಆ್ಯಪಲ್ ಫೋನು ಅಪ್ಡೇಟ್ ಮಾಡಿದಷ್ಟು ನಿಮ್ಗೆ ತೊಂದರೆ ಜಾಸ್ತಿ. ಸೊ ಇನ್ಮೇಲೆ ಯಾರೇ ಆ್ಯಪಲ್ ಫೋನ್ ತೊಗೋಬೇಕಾದ್ರೂ ನೀವು ಸತಿ ಯೋಚನೆ ಮಾಡಿ. ತುಂಬ ಬೇಜಾರಾಗಿ ಹೇಳ್ತಾ ಇದ್ದೀನಿ ಮಾತಿದು, ತುಂಬ ಬೇಜಾರಾಗಿ ಹೇಳ್ತಾ ಇದ್ದೀನಿ. ಯಾವ ಥರ ಬೇಜಾರಾಗಿದೆ ಅಂದರೆ ಇಂಗಟ್ ತೊಗೊಳ್ಳೋ ಅಂತ. ಬಟ್ ಈ ಸಿಚುವೇಷನಲ್ಲಿ ಆ್ಯಪಲ್ ಟ್ರಸ್ಟ್ ಮಾಡೋಕ್ಕೆ ಆಯ್ತಾ ಇಲ್ಲ ಅಷ್ಟೇ ಸ್ನೇಹಿತರೆ. ಬಾಯ್.